Praise the Lord. Greetings to you all in the name of our Lord and Savior Jesus Christ. Today's Bible verse, the book of Jeremiah chapter 15 verse 20. They will fight against you, but they will not defeat you. I will be with you to protect you and keep you safe. ಯೆರೆಮೀಯನ ಪ್ರವಾದನೆಯ ಗ್ರಂಥ 15ನೇ ಅಧ್ಯಾಯ 20ನೇ ವಚನ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ದೇವರ ಮಕ್ಕಳಿಗೆ ವಿರೋಧವಾಗಿ ಯಾವಾಗಲೂ ಸೈತಾನನು ಹೋರಾಟ ಮಾಡುವುದುಂಟು. ಕಾರಣವಿಲ್ಲದೆ ಹಾಗೆ ಮಾಡುವ ಜನರೂ ಕೂಡ ಇರ್ತಾರೆ, ರಹಸ್ಯವಾಗಿ ಯುದ್ಧ ಮಾಡುವವರು ಕೂಡ ಇರ್ತಾರೆ. ಆದ್ದರಿಂದಲೇ ಕರ್ತನು ಇವತ್ತು ಈ ವಾಕ್ಯವನ್ನು ನಮಗೆ ಅನುಗ್ರಹಿಸ್ತಾ ಇದ್ದಾರೆ. ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ನುಡಿ ಎಂಬುದಾಗಿ ಕರ್ತನು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ಹೌದು ನನ್ನ ಪ್ರಿಯ ದೇವ ಮಕ್ಕಳೇ, ಇಂದು ನಿಮಗೆ ವಿರೋಧವಾಗಿ ಶತ್ರುಗಳು ಎದ್ದಿರಬಹುದು, ಆದರೂ ನೀವು ಭಯಪಡುವುದು ಬೇಡ. ಯಾಕೆಂದರೆ ಅವರು ನಿಮ್ಮನ್ನು ಜಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ತನು ನಿಮಗೆ ನಿಮ್ಮ ಶತ್ರುಗಳ ಮುಂದೆಯೇ ಒಂದು ಔತಣವನ್ನು ಏರ್ಪಡಿಸುತ್ತಾರೆ, ನಿಮ್ಮ ತಲೆಗೆ ಅಭಿಷೇಕ ತೈಲವನ್ನು ಹಚ್ಚುತ್ತಾರೆ. ಆತನು ನಿಮಗಾಗಿ ಯುದ್ಧ ಮಾಡುವರು. ಇಂದು ನೀವು ಶತ್ರುವಿನ ಹಲವು ಬಗೆಯ ವಿರೋಧಗಳನ್ನು ಸಂಧಿಸ್ತಾ ಇರಬಹುದು. ಭಯಪಡಬೇಡಿರಿ. ಈ ಲೋಕದಲ್ಲಿರುವವನಿಗಿಂತಲೂ ನಿಮ್ಮಲ್ಲಿರುವವನು ಹೆಚ್ಚಿನವನಾಗಿದ್ದಾನೆ. ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ನಿಮಗಾಗಿ ಹೋರಾಡಿ ಯುದ್ಧ ಮಾಡುವನು, ನಿಮಗಾಗಿ ಎಲ್ಲವನ್ನು ಮಾಡಿ ಮುಗಿಸುವನು. ಆದುದರಿಂದ ಶತ್ರುಗಳು ನಿಮಗೆ ವಿರೋಧವಾಗಿ ಹೇಳುವಾಗ ನೀವು ನಿಮ್ಮನ್ನು ಕರ್ತನ ಕೈಗಳಲ್ಲಿ ಒಪ್ಪಿಸಿಕೊಡಿರಿ. ಕರ್ತನೇ, ಈ ಜವಾಬ್ದಾರಿಯನ್ನು ನೀನೇ ವಹಿಸಿಕೋ ಎಂದು ಪ್ರಾರ್ಥನೆ ಮಾಡಿರಿ. ನಂತರದಲ್ಲಿ ಕರ್ತನೇ, ನೀನು ಈ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿ ಕರ್ತನನ್ನು ಸ್ತುತಿಸುತ್ತಲೇ ಇರ್ರಿ. ಆಗ ಪರಾಕ್ರಮಶಾಲಿಯಾದ ಕರ್ತನು ನಿಮಗಾಗಿ ಯುದ್ಧ ಮಾಡುವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವ, ಈ ಲೋಕದಲ್ಲಿ ಅನೇಕ ಜನರಿಗೆ ಅನೇಕ ವಿರೋಧಿಗಳು ಎದ್ದಿರಬಹುದು ಸ್ವಾಮಿ. ಅನೇಕ ಹೋರಾಟಗಳು ಅವರ ಜೀವಿತದಲ್ಲಿ ಉಂಟಾಗುತ್ತಾ ಇರಬಹುದು ಕರ್ತನೆ. ರಹಸ್ಯವಾಗಿ ಅನೇಕರು ಯುದ್ಧ ಮಾಡುತ್ತಾ ಇರಬಹುದು, ಕಾರಣವಿಲ್ಲದೆ ಹಾಗೆ ಮಾಡುತ್ತಾ ಇರಬಹುದು. ದೇವರೇ, ಇವರೆಲ್ಲರನ್ನ ಕರುಣಿಸು ಕರ್ತನೆ. ಈ ರೀತಿ ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥ ಎಲ್ಲ ಪ್ರಿಯ ದೇವಜನರನ್ನ ನಿನ್ನ ಮುಂದೆ ಜ್ಞಾಪಿಸ್ತೇನಪ್ಪ. ನಿನ್ನ ಪಾದದ ಸನ್ನಿಧಾನಕ್ಕೆ ತರ್ತೇನೆ ಸ್ವಾಮಿ. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ಕರ್ತನೆ. ಅಪ್ಪ, ನಮಗಾಗಿ ನೀನು ಯುದ್ಧವನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.